ರೂಮ್ ಇರೋದು 37th ಫ್ಲೋರ್ ನಲ್ಲಿ. ನಾವು ಉಳ್ಕೊಂಡಿರುವಂತ ರೂಮ್ ನ ಬೆಲೆ ಎಷ್ಟು ಅಂತ ಅಂದ್ರೆ ಒಂದು ದಿನಕ್ಕೆ 18,000 ರೂಪಾಯಿ. ಬಿಡು, ನಿಜ ಹೇಳು, ಸಿಂಗಾಪುರ್ ಅಲ್ಲಿ ತೊಳ್ಕೊಳಕ್ ಇತ್ತಾ ಇಲ್ವಾ? ಸಿಂಗಾಪುರ್ ಅಲ್ಲಿ ತೊಳ್ಕೊಳಕ್ ಇರಲಿಲ್ಲ ಗೈಸ್, ಟಿಶ್ಯೂ ಅಷ್ಟೇ ಐತಿ. ನಾವೇನ್ ಮಾಡೋಣ ಅದಕ್ಕೆ? ಇಲ್ಲೊಂದು ದೊಡ್ಡ ಮೈಕ್ರೋವೇವ್ ಇದೆ. ಅಂಡ್ ಇಲ್ಲಿ ಫ್ರೇಮ್ ಕೊಟ್ಟವ್ರೆ, ಓಕೆ. ಅಲ್ಲಿ ಟಾಯ್ಲೆಟ್ ಒಳಗಡೆ ಯಾಕೆ ಫ್ರೇಮ್ ಕೊಟ್ಟವ್ರೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಯಶು ಡಾರ್ಲಿಂಗ್ 37 ಅಲ್ವಾ, ಅದಕ್ಕೆ ಇಲ್ಲೂ 37 ಇತ್ತು. ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಮಲೇಷ್ಯಾದಲ್ಲಿದ್ದೀವಿ. ಮಲೇಷ್ಯಾದ ಫಸ್ಟ್ ಡೇ ಗೈಸ್. ಸೊ ಫಸ್ಟ್ ಡೇ ಅಂತ ಅಂದ್ರೆ ನಾವು ಫಸ್ಟ್ ಎಲ್ಲಿ ಹೋಗ್ತೀವಿ? ನಮ್ಮ ಹೋಟೆಲ್ಗೆ ಹೋಗ್ತೀವಿ. ಸೊ ನಾವಿರುವಂತ ಹೋಟೆಲ್ ನೇಮ್ ಬಂದು ಶಾರಿಟೌನ್ ಅಂತ, ಶರ್ಟನ್ ಹೋಟೆಲ್ ಅಂತ. ಈ ವ್ಲಾಗ್ ಪೂರ್ತಿ ನಮ್ಮ ರೂಮ್ ಟೂರ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಷ್ಟು ಲಕ್ಸುರಿ ಆಗಿದೆ ಅಂತಂದ್ರೆ ಅದನ್ನ ಹೇಳೋದ್ ಬೇಡ, ತೋರ್ಸೋಣ ಬನ್ನಿ. ಸೊ ಇದು ಎಂಟ್ರೆನ್ಸ್. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರೋದು, ಎಲ್ಲರೂ ರಿಚ್ ಪೀಪಲ್ಸ್ ಗೈಸ್. ನೋಡಿ ಹಿಂಗೆ ಒಳಗಡೆ ಒಬ್ರು ವೆಲ್ಕಮ್ ಮಾಡ್ತಾರೆ ನಮ್ಮನ್ನ. ನೋಡಿ ಒಳಗಡೆ ಬಂದ್ರೆ ಯಾವುದೋ ಹೋಟೆಲ್ಗೆ ಬಂದಿದೀವ, ಮಾಲ್ಗೆ ಬಂದಿದೀವ ಒಂದು ಗೊತ್ತಾಗಲ್ಲ, ಅಷ್ಟು ಲಕ್ಸುರಿ ಆಗಿದೆ. ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ಈ ಜಾಗ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದೋ ಮೂವಿಲಿ ನೋಡಿರೋ ನೆನಪು ನನಗೆ. ಒಂದು ವಾಕ್ ಮಾಡ್ಕೊಂಡು ಬರ್ತಾ ಇರೋದು, ಒಂದು ರೀಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಅದನ್ನು ಮಾಡಬೇಕು. ಆ್ಯಂಡ್ ನೋಡಿ ಎಲ್ಲ ಬೇರೆ ಬೇರೆ ದೇಶದವ್ರು ಕೂತವ್ರೆ. ಇದು ವೆಯ್ಟಿಂಗ್ ಏರಿಯಾ. ಹಾಗೆ ನಮ್ಮ ರೂಮ್ ಇರೋದು 37th ಫ್ಲೋರ್ನಲ್ಲಿ. ಅದು ಕೂಡ ನಮ್ಮ ರೂಮ್ ನಂಬರು 3724. ಬನ್ನಿ ಇವಾಗ ನಮ್ಮ ರೂಮ್ ತೋರಿಸ್ತೀನಿ. ಒಳಗಡೆ ಹೋಗೋಣ. ನೋಡಿ ಹೆಂಗಿದೆ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ನೋಡಿ, ನ್ಯಾಚುರಲ್ ಆಗಿ. ಅಲ್ಲಿ ಪೇಂಟಿಂಗ್ ಇದೆ, ಬಟ್ ಅದು ಪೇಂಟಿಂಗ್ ಏನು ಅಂತ ಗೊತ್ತೇ ಆಗಿಲ್ಲ ನಂಗೆ ಇಲ್ಲಿವರೆಗೂ. ಸುಮ್ಮನೆ ಅದೊಂದು ಕಲೆ. ಇಲ್ಲೂ ನೋಡು, ಚಿಕ್ಕ ಮಕ್ಳ ಕೈಲಿ ಕೊಟ್ರೆ ಸುಮ್ನೆ ಪೇಂಟ್ ಬೆಳೆದಿರ್ತಾವಲ್ಲ, ಹಂಗಿದೆ. ಇದಾ ಅದೇನ ಲಂಕಾವಿ. ಅಲ್ಲಿಗೂ ಹೋಗ್ತೀವಿ ಗೈಸ್ ನಾವು. ಬನ್ನಿ 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 ಬನ್ನಿ. ಎಲ್ಲ ಹೋಗ್ತಾವ್ರ ಅವರು. ಮತ್ತೆ 37th ಇದು ಡೈರೆಕ್ಟ್ ಆಗಿ ಹಿಂಗೆ 37 ಅಂತ ಒತ್ತಿದ್ರೆ ಓಪನ್ ಹೋಗಲ್ಲ ಮೇಲ್ಗಡೆ. ಮತ್ತೆ ನಮ್ ರೂಮ್ ಕಾರ್ಡ್ ಟ್ಯಾಪ್ ಮಾಡಿದ್ರೆ ಮಾತ್ರ, ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ. ಈ ರೇಂಜ್ ಅಲ್ಲೆಲ್ಲ ಸೆಕ್ಯೂರಿಟಿ ಇದೆ. ಹೆಂಗೆ ಸೂಪರ್. ಬಟ್ ಆಕ್ಚುಲಿ 37th ಫ್ಲೋರ್ ಅಲ್ಲಿ ಇದೀವಿ ಅಂತಾನೆ ನನ್ಗೆ ಅನ್ಸಿಲ್ಲ. ಫಸ್ಟ್ ಆ ವ್ಯೂ ನೋಡಿದ ತಕ್ಷಣ ಫುಲ್ ಶಾಕ್ ನಾನು. ನಿಜವಾಗ್ಲೂ ಸಕ್ಕದಾಗಿದೆ ವ್ಯೂ. ಮತ್ತೆ ಎಸ್ಪೆಷಲಿ ಲಕ್ಸುರಿ ಹೋಟೆಲ್ಗೆ ನಾವು ಹೋಗಿದೀವಿ, ಬಟ್ ಈ ರೇಂಜ್ ಲಕ್ಸುರಿ ಹೋಟೆಲ್ಗೆ ಹೋಗಿರ್ಲಿಲ್ಲ. ಆ ಒಳಗಡೆ ಇಂಟೀರಿಯರ್ ಮತ್ತೆ ಆ ವ್ಯೂ ಇರುವಂತ ಲಕ್ಸುರಿ ಹೋಟೆಲ್ಗೆ ಹೋಗಿರ್ಲಿಲ್ಲ. ಹೌದು, ಫಸ್ಟ್ ಟೈಮ್ ನಾವು ಒಂದ್ಸಲ ಹೋಗಿದ್ವಿ ಕೇರಳದಲ್ಲಿ, ಬಟ್ ಇಷ್ಟೇನು ಲಕ್ಸುರಿ ಅಂತ ಅನ್ಸಿಲ್ಲ ನಮಗೆ ಫಸ್ಟ್ ಟೈಮ್ ಹೋದಾಗ. ಬಟ್ ಇದೇನೋ ಒಂಥರ ಯುನೀಕ್. ಮತ್ತೆ ಏನ್ ಗೊತ್ತಾ, ಇದು ಬೇರೆ ದೇಶ ಅದೊಂದು. ಇಲ್ಲೂ ಕೂಡ ಅಷ್ಟೇ, ದುಬೈನಲ್ಲಿ ಇದ್ದಂಗೆನೆ ಕ್ಲೀನ್ನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಏನೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು, ಎಲ್ಲೆಲ್ಲಿ ನೋಡಿದ್ರು ಸುತ್ತನೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು. ಯಾವ್ದಾದ್ರು ಒಂದು ಬಿಲ್ಡಿಂಗ್ ಮೇಲೆ ಹೋದ್ರೆ ಸಣ್ಣ ಸಣ್ಣ ಕಾರ್ಗಳು ಕಾಣಿಸ್ತವೆ, ಮನುಷ್ಯರಂತೂ ಕಾಣಿಸೋದೇ ಇಲ್ಲ ಬಿಡಿಯಲ್ಲಿಂದ. ಬಂತು ನಮ್ಮ 37th ಫ್ಲೋರ್. ಅಂಡ್ ನಾವ್ ಎಲ್ಲಿದೀವಿ ಅಂತಂದ್ರೆ ಕೋಲಾಲಂಪುರ್ ಅಲ್ಲಿ ಇದೀವಿ ಗೈಸ್. ಅಷ್ಟೇ ಆಗಿರೋದು. ನೋಡಿ ಫುಲ್ಲು ಸೈಲೆಂಟ್ ಆಗೈತೆ. ಈ ಕಡೆ ನಾವು ಒಂಥರ ಕನ್ಫ್ಯೂಸ್ ಆಗುತ್ತಲ್ಲ. ನೋಡಿ ಗೈಸ್, ನಮ್ಮ ರೂಮ್ ನಂಬರ್ ಯಶು ಡಾರ್ಲಿಂಗ್ 37 ಅಲ್ವಾ, ಅದಕ್ಕೆ ಇಲ್ಲೂ 37 ಇತ್ತು. ಅವರ್ ರೂಮ್. ಅಣ್ಣ ಅದು ಸ್ಕ್ರೀನ್ ಕ್ಲೋಸ್ ಮಾಡಿ ಗೈಸ್, ಅದೊಂದು ಸರ್ಪ್ರೈಸ್. ನಿಜವಾಗ್ಲೂ ನನಗೆ ಈ ರೂಮ್ ಇಂಟೀರಿಯರ್ ದಿನ ಆ ವ್ಯೂ ಇರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿ ಸಾಕಾಗೈತೆ. ನಾನು ಹೇಳ್ಬಾರ್ದು, ನೀವ್ ಹೇಳಿ. ಮತ್ತೆ ಗೈಸ್ ನೋಡಿ, ಇದು ನನ್ನ ಔಟ್ಫಿಟ್. ನೋಡಿ ಗೈಸ್, ಯಾರ ಒಂದು ಔಟ್ಫಿಟ್ ಚೆನ್ನಾಗಿದೆ ಅಂತ ನೀವೇ ಕಮೆಂಟ್. ಈಗ ಯಾರು ಕೇಳಿದ್ರು ಅದನ್ನ? ನಾವ್ ಹೇಳ್ತಾ ಇದೀವಿ, ಕೇಳಿಲ್ಲ ಅಂತಂದ್ರು. ಚೆನ್ನಾಗಿರೋ ಬಟ್ಟೆ ಹಾಕೊಂಡಾಗ ಯಾರು ಚೆನ್ನಾಗಿದೆ ಅಂತ ನಮ್ಗೆ ನಾವೇ ಹೀರೋ ಅನ್ಕೋಬೇಕು ಅಂತಾರಲ್ಲ, ಆ ಭ್ರಮೇಲ್ ಬದುಕ್ತಾ ಇದೀಯ. ಇಲ್ಲಪ್ಪ, ನಾನೇನ್ ಭ್ರಮೇಲ್ ಬದುಕ್ತಾ ಇಲ್ಲ. ಯಾರ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಅಂತ ಜನಗಳಿಗೆ ಬಿಟ್ಟಿದ್ದೀನಿ. ನೋಡಿ ವಾಶ್ರೂಮ್ ಎಷ್ಟು ನೀಟ್ ಆಗಿ ಇಟ್ಟಿದ್ದಾರೆ ನೋಡಿ ಗೈಸ್. ಆದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವನು ಸಿಂಗಾಪುರ್ ಅಲ್ಲಿ ತೊಳ್ಕೊಂಡಿರ್ಲಿಲ್ಲ, ಅದಕ್ಕೆ ಇಲ್ಲೆಲ್ಲ ಗಲೀಜ್ ಮಾಡಿದ್ದಾನೆ. ಕಾಲ್ ತೊಳ್ಕೊಂಡಿರ್ಲಿಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ರಿ ನೀವು. ತೊಳ್ಕೊಂಡಿರ್ಲಿಲ್ಲ ಅಂತ ಅಂದ್ರೆ ಇರ್ಲಿಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಇಲ್ಲ. ಅಂಡ್ ನೋಡಿ ಇಲ್ಲಿ ನಿಜ ಹೇಳು, ಅದು ಬಿಡು, ನಿಜ ಹೇಳು, ಸಿಂಗಾಪುರ್ ಅಲ್ಲಿ ತೊಳ್ಕೊಳಕ್ ಇತ್ತಾ ಇಲ್ವಾ? ಸಿಂಗಾಪುರ್ ಅಲ್ಲಿ ತೊಳ್ಕೊಳಕ್ ಇರಲಿಲ್ಲ ಗೈಸ್, ಟಿಶ್ಯೂ ಅಷ್ಟೇ ಐತಿ. ನಾವೇನ್ ಮಾಡೋಣ ಅದಕ್ಕೆ? ಇವಾಗ ಟಾಪಿಕ್ ಬಿಡ್ರಿ. ಎಲ್ಲ ಒಂದ್ ಸತ್ಯ ಹೊರಗಡೆ ಬರುತ್ತೆ ಅಂತ ಹೆಂಗೆಲ್ಲ ಮುಚ್ಚಿಡ್ತಾರಪ್ಪ ಜನ. ನಿಜವಾಗ್ಲೂ ನೀವ್ ಹೆಂಗ್ ಹೇಳ್ತಿದ್ದೀರಾ ಅಂತಂದ್ರೆ, ನಾನು ವಾಶ್ರೂಮ್ ಹೋಗಿ ಏನು ಕ್ಲೀನ್ ಮಾಡ್ಕೋದೇನೆ ಬಂದಿದೆ ರೇಂಜ್ ಅಲ್ಲಿ ಹೇಳ್ತಿದ್ದೀರಾ. ಯಾರು ಊಟ ಮಾಡ್ಬೇಕಾದ್ರೆ ವಿಡಿಯೋ
ಕಂಟೆಂಟ್ ಇಸ್ ಸಾಕೀಗ ಅದು ಅಲ್ಲ. ಡ್ರೈ ಏರಿಯಾದಲ್ಲಿ ಡ್ರೈ ಆಗಿರ್ಬೇಕು, ನೀನ್ ವೆಟ್ ಯಾಕೆ ಮಾಡಿದೆ ಅದನ್ನ ಗೈಸ್. ಅದು ನಿನ್ನೆಯಿಂದ ಶೂ ಹಾಕೊಂಡಿದ್ನಲ್ಲ, ಆಲ್ಮೋಸ್ಟ್ ಒಂದು 20 hours ಆಗಿತ್ತು. ಸೊ ಕಾಲು ಸ್ವೆಟ್ ಆಗಿತ್ತಲ್ಲ, ಅದಕ್ಕೆ ಇಲ್ಲಿ ಕಾಲ್ ತೊಳ್ದೆ. ನಾನು ಅದನ್ನೇ ಹೇಳ್ದೆ, ಜನ ತಪ್ಪು ತಿಳ್ಕೊಂಡ್ರೆ ನನ್ ತಪ್ಪ ಅದು. ಮತ್ತೆ ಗೈಸ್ ಇಲ್ಲಿ ಕುಡಿಯೋ ನೀರ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಏಂತಿಕೆ ಅಂತಂದ್ರೆ ಬಾಯಿನ ಮಾಡಿ ಹಿಂಗ್ ಕುಡಿಯೋಕೆ. ಕುಡಿಯೋ ನೀರು ಇಲ್ಲಿದೆ. ಇಲ್ಲ, ಅದು ಕುಡಿಯೋ ನೀರು, ಇದು ಕುಡಿಯೋ ನೀರು. ಏಂತಿಕೆ ಅಂತಂದ್ರೆ ಪ್ರಸಾದ್ ಸರ್ ಹೇಳಿದ್ರು, ಸ್ವಲ್ಪ US ಜನ ಬಂದಿರ್ತಾರಲ್ವಾ, ಅವರು ಟ್ಯಾಪ್ ವಾಟರ್ ನ ಬಾಯಿಗೆ ಹಾಕೋದೇ ಇಲ್ವಂತೆ. ಓ ವೆರಿ ಗುಡ್. ಅದಕ್ಕೆ. ಅಂಡ್ ಶವರ್ ಏರಿಯಾ ಇದೆ, ಅಂಡ್ ಇಲ್ಲಿ ನಾರ್ಮಲ್ ವಾಶ್ರೂಮ್, ಅಂಡ್ ಇಲ್ಲಿ ಬಾತ್ ಟಬ್ ಇದೆ. ಅಲ್ಲೆಲ್ಲ ತುಂಡು ಗಲೀಜ್ ಮಾಡ್ಬೇಡ ಬಾ. ಗಬ್ಬೆ ಬಸ್ಬಿಟ, ನಂಗೆ ಗೊತ್ತು ಬರೀ ಗಲೀಜ್ ಕೆಲ್ಸನೇ ಮಾಡೋದು. ಕಾಲ್ ತೋರ್ಸಕ್ ತಾನೇ ಆಯ್ತು, ಶೂ ಹಾಕೊಂಡಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ನಾನ ಮಾಡದ್ಮೇಲೆ ಸುತ್ಕೊಂಬರಕ್ಕೆ. ಗೈಸ್ ನೋಡಿ, ಸ್ನಾನ ಮಾಡದ್ಮೇಲೆ ಡ್ರೆಸ್ ಚೇಂಜ್ ಮಾಡಕ್ಕೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ಮೈಕ್ರೋವೇವ್ ಇದೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಲಾಕರ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಸ್ಟಿಫ್ ಆಗಿ ತುಂಬಾ ವೆಯ್ಟ್ ಇರುವಂತ ಲಾಕರ್, ಅಳ್ಳಾಡ್ಸಕ್ಕೂ ಆಗಲ್ಲ, ಅಷ್ಟು ಗಟ್ಟಿಯಾಗಿದೆ. ಅಂಡ್ ಐರನ್ ಬಾಕ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಬಟ್ಟೆಗಳು ಐರನ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂತ್ಕೊಳ್ಳಕ್ಕೆ, ಮತ್ತೆ ಕೂತ್ಕೊಳ್ಳಕ್ಕಲ್ಲ ಕಣೋ, ಐರನ್ ಮಾಡ್ಕೊಳಕ್ಕದು. ಇದು ಐರನ್ ಸ್ಟ್ಯಾಂಡ್, ಇದು ಕೂತ್ಕೊಳ್ಳಕ್ಕೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಈ ತರ ಸ್ಲಿಪ್ಪರ್ ಹಾಕೊಳಕ್ಕೆ ಈ ತರ ಸ್ಲಿಪ್ಪರ್ ಕೊಟ್ಟಿದ್ದಾರೆ. ಇದನ್ನ ಹಿಂಗ್ ಹಾಕೋಬಹುದು. ಅಲ್ಲಿನ್ನ 3 ಜೊತೆ ಇದೆ. ತೂಕ ಚೆಕ್ ಮಾಡಕ್ ಕೊಟ್ಟಿದ್ದಾರೆ ಕಣೋ, ಎಷ್ಟ್ ಕೆಜಿ ದಪ್ಪ ಆಗಿದ್ಯಾ ಅಂತ ನೋಡ್ಕೊಳಕ್ಕೆ. ನೋಡ್ತೀನಿ, ಜಿಮ್ಗೆ ಹೋಯ್ತೀನಿ ನಿಂತಿದ್ದಲ್ಲ, ನೋಡು ಎಷ್ಟಾಗಿದೆ. ಫೋನ್ ಹಿಡಿದಿದ್ದೀನಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ. ಎಷ್ಟು ಕೆಜಿ ತೋರಿಸ್ತಾ ಇದೇನೋ 120 ಕೆಜಿ ತೋರಿಸ್ತದೆ. ಇಲ್ಲ ಸರಿ ಇಲ್ಲ, ಹೋಗಿದೆ ಅದು, ಸರಿಯಾಗಿ ರೀಡ್ ಮಾಡ್ತಾ ಇಲ್ಲ. ಮತ್ತೆ ಟಾರ್ಚ್ ಕೊಟ್ಬಿಟ್ಟವ್ರೆ ಗೈಸ್. ಕತ್ಲೆಲ್ಲ ಅರ್ಜೆಂಟಿಗೆ. ಓಯ್, ಕದ್ದಿದ ತಕ್ಷಣ ಅದೇ ಏನಾಗ್ಬಿಡ್ತು. ಬೇಡ, ಇದೆಲ್ಲ ತೋರಿಸ್ಬಾರ್ದು, ತೆಗಿ. ಎಮರ್ಜೆನ್ಸಿಗೆ ಅದು, ಲೈಕ್ ಏನಾದ್ರು ಕರೆಂಟ್ ಹೋಗ್ಬಿಟ್ರೆ, ಜನರೇಟರ್ ಐತೆ, ಕರೆಂಟ್ ಹೋದ್ರೆ ಏನಾದ್ರು ಬೇರೆ ಆಗ್ಬಿಟ್ರೆ. ಗೈಸ್ ನಾನು ಪ್ರತಿ ಸಲ ಹೋಟೆಲ್ಗೆ ಹೋದಾಗ ಇದಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗ್ತಾ ಇದೆ, ಬಟ್ ಇರ್ತಿರ್ಲಿಲ್ಲ. ಇದು ಲಕ್ಸುರಿ. ಇದ್ರ ಜೊತೆ ಒಂದು ವಿಡಿಯೋ ಮಾಡ್ಬೇಕು, ಅದನ್ನ ಹಾಕೊಂಡು, ಅದ್ರ ಜೊತೆ ಅಲ್ಲ, ಅದನ್ನ ಹಾಕೊಂಡು ಬಟ್ಟೆ ಹಾಕೊಂಡ್ ಮಾಡೋ, ಅದ್ರ ಮೇಲೆ ಹಂಗೆ ಹಾಕೋ. ಮತ್ತೆ ಇಲ್ಲಿ ಬೆಡ್ಸ್ ಇದೆ. ಮತ್ತೆ ಇನ್ನೊಂದ್ ಹೇಳದ್ ಮರ್ತ್ಬಿಟ್ಟೆ, ಇಲ್ಲಿ ಫ್ರೇಮ್ ಕೊಟ್ಟವ್ರೆ ಓಕೆ, ಇಲ್ಲಿ ಫ್ರೇಮ್ ಕೊಟ್ಟವ್ರೆ ಓಕೆ, ಅಲ್ಲಿ ಟಾಯ್ಲೆಟ್ ಒಳಗಡೆ ಫ್ರೇಮ್ ಕೊಟ್ಟವ್ರೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅದನ್ನ ಹೇಳ್ತೀನಿ, ಇರಿ ವೇಟ್ ಸೆಕೆಂಡ್, ಬರ್ತಾ ಇದೀನಿ. ಅಂಡ್ ಇಲ್ಲಿ ಬೆಡ್, ಮತ್ತೆ ಇಲ್ಲಿ ಡಿಸ್ಕಸ್ ಮಾಡಕ್ಕೆ, ಮತ್ತೆ ಊಟ ಮಾಡಕ್ಕೆ ಒಂದು ಟೇಬಲ್. ನಾವು ಬಿಸ್ನೆಸ್ ಮೀಟಿಂಗ್ ಬಂದಾಗ ಮತ್ತೇನಾದ್ರೂ ವರ್ಕ್ ಇದ್ದಾಗ ಮಾಡ್ಕೋಬಹುದು. ಅಂಡ್ ಗೈಸ್ ವ್ಯೂ ನೋಡಿ ಗೈಸ್, ಇವಾಗ ಸ್ವರ್ಗ ಅಂದ್ರೆ ಇದು ನೋಡಿ. ಕಾರ್ ಮನುಷ್ಯರ ಕಾಣಿಸ್ತಿಲ್ಲ ಅಲ್ಲಿ, ಮನುಷ್ಯರೆಲ್ಲ ಕಾರ ಇಟ್ಟೆಡ್ ಕಾಣಿಸ್ತೈತಿ, ಮನುಷ್ಯರಲ್ಲಿ ಕಾಣಿಸ್ತಾರೆ. ಸಕ್ಕದಾಗಿದೆ ಮಾತ್ರ ವ್ಯೂ. ಸನ್ಸೆಟ್ ಕೂಡ ಕಾಣಿಸುತ್ತೆ. ಫಸ್ಟ್ ಟೈಮ್ ನಾವು ಮಲೇಷ್ಯಾದಲ್ಲಿ ಇದೀವಾ ಅಥವಾ ದುಬೈಲಿ ಇದೀವಾ ಒಂದು ಗೊತ್ತಾಯ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ. ಅಂಡ್ ಇಲ್ಲಿ ನೋಡಿ, ಟ್ವಿನ್ ಟವರ್ ಕಾಣಿಸ್ತಿದ್ಯಾ ನೋಡಿ. ಇಲ್ಲ ಕಾಣಿಸ್ತಲ್ಲ. ಇಲ್ಲಿ ಮನೋಜ್ ಅವ್ರದ್ದು ಒಂದು ಬಿಲ್ಡಿಂಗ್ ಇದೆ, ಆದ್ರೆ ಅದಕ್ಕೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟವ್ರೆ, ಮಜು ಅಂತ ಹಾಕ್ಬಿಟ್ಟವ್ರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ ಅದು, ಈ ದೇಶದಲ್ಲಿ ಆ ಹೆಸರಲ್ಲಿ ಕರೆಯೋದು ನನಗೆ. ಓ ಹಂಗ, ಮಜು ಅಂತ ಕರೀತಾರೆ ನಂಗೆ. ಅಂಡ್ ಅದ್ರ ಪಕ್ಕದಲ್ಲಿ JKG ಅಂತ ಇದೆ ನೋಡಿ, ಅದು ನಂದಲ್ಲ ಗೈಸ್, ಗವಿಸಿದ್ದಯ್ಯ. ಯಾರ್ದು ಅಂತ ಗೊತ್ತಿಲ್ಲ. ಜಿ ಲಾಸ್ಟ್ ಅಲ್ಲಿ ಇದೆಯಲ್ಲ, ಗವಿಸಿದ್ದೇಗೌಡ. ಏನಾಗೈತೆ ಅಂತಂದ್ರೆ, ಅವ್ರ ಅಪ್ಪನ ಹೆಸರು ಗವಿಸಿದ್ದೇಗೌಡ ಅಂತ. ಗವಿಸಿದ್ದಯ್ಯ ಅಂತ ನಮ್ಮ ಅಪ್ಪನ ಹೆಸರು. ನನ್ನ ಹೆಸರು ಯಶವಂತ್ ಅಲ್ವಾ, ನಂದು ಸರ್ನೇಮು ಯಶವಂತ್ G ಅಷ್ಟೇ, ಸರ್ನೇಮ್ ಬರೋದ್ G ಅಷ್ಟೇ. ಬಟ್ ಇಲ್ಲಿ ಏರ್ಪೋರ್ಟ್ ಹೋದಾಗೆಲ್ಲ ಗವಿಸಿದ್ದಯ್ಯ ಅಂತಾರ. ಅವ್ರು ಹೆಂಗ್ ಹೇಳಿದ್ ಗವಿಸಿದ್ದಯ್ಯ. ನೋಡಿ ಮೆಟ್ರೋ ಬರ್ತದೆ ನೋಡಿ, ಮೆಟ್ರೋ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ಲ ಅದು. ಅಂಡ್ ನಮ್ಮ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಇವಾಗ ಡಿನ್ನರ್ ಕೂಡ ಇನ್ಕ್ಲೂಡೆಡ್ ಅಂತೆ. ಕ್ಲಬ್ ಅಲ್ಲಿ ಇದು ಆಕ್ಸೆಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೈಟ್ ಎಣ್ಣೆ ಕೊಡ್ತಾರೆ, ಅಥವಾ ವೈನ್ ಕೊಡ್ತಾರೆ, ಅಥವಾ ಬಿಯರ್, ನಮ್ಗೆ ಯಾವ್ದು ಅಥವಾ ಕಾಕ್ಟೈಲ್ ಏನ್ ಬೇಕು ಅದನ್ನ ತಗೋಬಹುದು. ಬಟ್ ನಾವೆಲ್ಲ ಕುಡಿಯಲ್ಲ ಗೈಸ್, ತುಂಬಾ ಒಳ್ಳೆಯವರು. ಅದರಿಂದ ಕುಡಿತೀರಣ್ಣ ನೀವು? ಆಯ್ತು ಕುಡೀರಿ, ಪರವಾಗಿಲ್ಲ. ಆಮೇಲೆ ಬದುಕ್ತಾ ಇರ್ತಾರೆ, ಕುಡೀರಿ ಪರವಾಗಿಲ್ಲ. ನಾನಲ್ಲಪ್ಪ, ಕುಡಿತಾರಂತೆ. ವೈನ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಹೇಳೋದು. ನೀನು ಇಷ್ಟು ವೈಟ್ ಆಗಿರೋದಕ್ಕೆ ಕಾರಣ ವೈನೇ ಅಂತೆ. ಆತರ ಎಲ್ಲ ತಪ್ಪು ತಿಳ್ಕೊಬೇಡಿ. ಮದ್ಯಪಾನ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಬೆಳ್ಳಗಾಯ್ತೀವಿ ಅಂತ ಎಲ್ಲ ಕುಡಿಯಕ್ ಹೋಗ್ಬಿಡಿ. ನೋಡಿ ಇಲ್ಲಿದ್ರು ಬಿಸ್ನೆಸ್ ಮಾಡ್ತಾವ್ರಪ್ಪ, ಇಲ್ಲಿ ಮಲೇಷ್ಯಾದಲ್ಲಿ ಇದ್ರು ಮನಿ ಮಾಡ್ತಾವ್ರ ನೋಡಿ. ದಟ್ ಇಸ್ ಕಾಲ್ಡ್ ಬಿಸ್ನೆಸ್ ಮ್ಯಾನ್. ಅದಕ್ಕೆ ಗೈಸ್ ಬಿಸ್ನೆಸ್ ಮಾಡ್ಬೇಕು, ನಾವ್ ಎಲ್ಲಿದ್ರು ದುಡಿತಾ ಇರ್ಬೋದು. ಬಟ್ 9 to 7 ಜಾಬ್ ಅಲ್ಲ, 9 to 5 ಜಾಬ್ಗೆ ಹೋದ್ರೆ
ಕೆಲ್ಸಕ್ಕೆ ರಜೆ ಹಾಕಿದ್ರೆ ಮುಗೀತು, ಗೋವಿಂದ. 4 ದಿನ ಸಂಬಳ ಕಟ್ ಮಾಡ್ತಿದ್ರು. ನೋಡಿ ವ್ಯೂ ಗೈಸ್. ಮಲೇಷಿಯಾದ ರಿಂಗೇಟ್ಸ್ ನೋಡಿ, ₹1 ಇದು ಮಲೇಷಿಯಾದು, ನಮಗೆ 21 ರೂಪಾಯಿ. ನೋಟು ಇದು ಹೊಸದು ನೋಟು. ಹಳೇದು ಹೊಸದು. ಸೊ ಹಳೇದು ಹೊಸದು ಅಂದ್ರೆ ನೋಡಿ, ಗ್ರೀನ್ ಕಲರ್ ಹಳೇದು, ಬ್ಲೂ ಕಲರು ನನ್ನ ಬಟ್ಟೆ ಕಲರ್ ಬ್ಲೂ ಹೊಸದು. ಏನೋ ಹೇಳಪ್ಪ, ಹೇಳು. ಇವಾಗ ಮದ್ವೆ ಆಯ್ತಿದಿರಲ್ಲ ಅಂಕಲ್ ನೀವು, ಅದಕ್ಕೆ ಹಳೇದ್ ಬ್ರೋ, ನಾವು ಹೊಸ ಬ್ರೋ. ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದು, ಪಾಪ ಇವ್ರು ಮಲಗಿದ್ರು, ಎದೊಳ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ. ಬಿಕಾಸ್ ಅದು 8 ಗಂಟೆ ಕ್ಲೋಸು. ಇಲ್ಲ ಊಟಕ್ಕೆ, ಬರೀ ಎಣ್ಣೆ ಹೊಡಿಯೋದ್ರಲ್ಲೇ ಇರ್ತೀರಲ್ರಿ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಸೊ ಏನಿರುತ್ತೆ ಅಂತ ತೋರಿಸ್ತೀನಿ ರೀ. ಇಲ್ಲ ನಾವ್ ಅಲ್ಲಿಗೆ ಹೋಗಲ್ಲ. ಸೊ ಗೈಸ್, ನಾವು ಮಾಡ್ತಿದ್ದವ್ರನ್ನ ನೆಮ್ಮದಿ ಹಾಳು ಮಾಡ್ಕೊಂಡು ಎಳ್ಕೊಂಬರ್ತಾವ. ಮನೇಲೂ ಮಲ್ಕೋಬಹುದು, ಮಲೇಷ್ಯಾದಲ್ಲಿ ಮಲ್ಕೋತಿದಿರಲ್ಲ ನೀವು. ಎಕ್ಸ್ಪ್ಲೋರ್ ಮಾಡ್ಬೇಕೆಲ್ಲನು, ಎಕ್ಸ್ಪ್ಲೋರ್ ಮಾಡಿ. ರಾತ್ರಿ 10 ಗಂಟೆ ಇಲ್ಲೂ ನಿದ್ದೆ ಮಾಡ್ತಾರ ನೋಡಿ. ವಯಸ್ಸಾದವ್ರ ಜೊತೆ ಬಂದ್ರೆ ಇದೇ ಗೋಲ್ಡ್. 32 ಬಂದಿದ್ದೀವಿ. 38 ಹೋಗ್ಬಿಟ್ಟಿರೋದು ನಾವು. ಯಾಕೆ ಅದಕ್ಕೆ ಹೇಳೋದು, ಸ್ವಲ್ಪ ಕಮ್ಮಿ ಕುಡಿ. ನಾವು ನಮ್ ಫ್ಲೋರ್ 32 ಅಲ್ಲ, 37. ಈ ರೇಂಜಿಗೆ ಕುಡಿದ್ರೆ ಹೆಂಗೋ. ಯಾರೋ ಪ್ರೆಸ್ ಮಾಡಿದ್ರು ಅಂತ ಓಪನ್ ಆಯ್ತು. ನಾನು ನೋಡ್ಲಿಲ್ಲಪ್ಪ ಎಷ್ಟು ಅಂತ, ಹಂಗೆ ಸುಮ್ಮನೆ ನೋಡ್ಬಿಟ್ಟೆ. ಇದು 38. ಈ ಕಡೆ ಕ್ಲಬ್ಬಾ ಅಥವಾ ಲಾಂಜಾ ಹೋಗ್ತಾ ಇರೋದು ನಾವೀಗ. ಗೈಸ್, ಇವಾಗ ನಾವು ನಮ್ಮ ಹೋಟೆಲ್ ಇರುವಂತ ಲಾಂಜ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಊಟ ಎಲ್ಲ ಇರುತ್ತೆ. ಬನ್ನಿ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಗೈಸ್ ನೋಡಿ, ಕೈ ತೊಳೆದ್ರ ಬದಲು ಹಿಂಗೆ ಕೈ ಇಟ್ಟರೆ ಸೋಪ್ ಹಾಕುತ್ತೆ. ಅದು ಸುಮ್ಮನೆ ಹಿಂಗೆ ಕೈ ಉಚ್ಕೊಬಿಡ್ಬೋದು ಅಷ್ಟೇ. ಗೈಸ್ ವ್ಯೂ ನೋಡಿ ಗೈಸ್, ನಾವು ಮೇಲ್ಗಡೆ 38 ಫ್ಲೋರಿಂದ ಹಿಂಗೆ ಕಾಣಿಸುತ್ತೆ ಅಂತ. ಟಾರ್ಚ್ ಚೆನ್ನಾಗ್ಬಿಟ್ಟೈತೆ. ಸೊ ಎಲ್ಲರೂ ಸೈಲೆಂಟ್ ಆಗೋರೆ, ನಾವು ಸೈಲೆಂಟ್ ಆಗಿರಬೇಕು. ಅಲ್ಲಿ ಹೆಂಗಪ್ಪ ಅಡುಗೆಗಳನ್ನೆಲ್ಲ ತೋರಿಸ್ಲಿ ಅಂತ ನಾಚಿಕೆ ಆಗ್ತೈತೆ ನೋಡಿ. ಮಾತಾಡೋಕ್ಕೂ ಬರ್ತಾಯಿಲ್ಲ, ಫುಲ್ ಅಫಿಷಿಯಲ್ ಆಗ್ಬಿಟ್ಟವ್ರೆ. ಚಿಲ್ಲಿ ಬೇಕಾ ಗೈಸ್ ನೋಡಿ, ಇದರಲ್ಲಿ ನಮ್ಗೆ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಎಲ್ಲದರಲ್ಲೂ ಕೂಡ ಫಿಶ್ದು ಸ್ಟಫಿಂಗ್ಸ್ ಇರುತ್ತೆ, ಅದನ್ನು ಲಾಕ್ ಕೊಡ್ತಾರೆ. ಸೊ ಅದನ್ನು ಬಿಸಿ ಮಾಡಾದ್ಮೇಲೆ ಇಲ್ಲಿ ಸ್ವೀಟು ಖಾರ ಎಲ್ಲ ಇರುತ್ತೆ. ನಾವು ಅದನ್ನ ಯಾವ್ದು ಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ಇಸ್ಕೊಬೋದು. ಸೊ ಅವ್ರು ಅಲ್ಲೋದ್ರು, ಅವ್ರು ಯಾರು ಅದನ್ನು ತಿನ್ನಲ್ಲ ಅಂತಂದರು. ಸೊ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಗೈಸ್ ಅವರೇ ತಗೊಬಂದು ಕೊಡ್ತವ್ರೆ. ಸೊ ಇದು ಹೆಂಗೆ ತಿನ್ನೋದು ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಗೈಸ್ ಫೈನಲಿ ಎಲ್ಲನೂ ಬಂದಿದೆ. ಬಟ್ ಇದನ್ನು ಯೂಸ್ ಮಾಡ್ಕೊಂಡು ಹೆಂಗೆ ತಿನ್ನೋದು ಅಂತ ಗೊತ್ತಿಲ್ಲ ನನಗೆ, ಈ ಕಡ್ಡಿನ ಯೂಸ್ ಮಾಡಿಕೊಂಡು. ಆ್ಯಕ್ಚುಲಿ ಅದು ಚೀನಾದ ಫೇಮಸ್ ಡಿಶ್ ಅಂತೆ. ಆ್ಯಂಡ್ ಅದು ಇಂಡೋನೇಷ್ಯಾದಲ್ಲೂ ಕೂಡ ಫೇಮಸ್ ಅಂತ ಹೇಳಿದ್ರು, ಇಂಡೋನೇಷ್ಯಾ ಮಾರ್ಕೆಟಲ್ಲಿ. ಎಲ್ಲ ಹೆಂಗೆ ತಿನ್ನೋದು ಅಂತ ಗೊತ್ತಿಲ್ಲ. ಸೊ ಇವಾಗ ಪ್ರೊಸೆಸರ್ ತೋರಿಸ್ಕೊಡ್ತಾರೆ ಅದನ್ನು ಹೆಂಗೆ ತಿನ್ನೋದು ಅಂತ. ಮಿಕ್ಸ್ ಮಾಡಬೇಕಂತೆ. ಚಾಪ್ಸ್ಟಿಕ್ ತಗೊಂಡು ಹಾಂ, ನಾನು ಸ್ಟಾರ್ಟಿಂಗ್ ನೋಡಿದಾಗ ಅದು ಮೋಮೋಸ್ ಅಂತ ಅನ್ಕೋಬಿಟ್ಟೆ. ಒಂಥರ ಹಿಂಗೆ ತಗೊಂಡು ತಿನ್ನೋದು. ಓಕೆ ಗೈಸ್, ಇದು ಪಿಜ್ಜಾ. ಸೊ ಆ ಪಿಜ್ಜಾಗೂ ಕೂಡ ಫಿಶ್ನ ಮಿಕ್ಸ್ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಐಟಮ್ಸ್ಗೂ ಕೂಡ ಚಿಕ್ಕ ಚಿಕ್ಕ ಫಿಶ್ ಹಾಕಿದ್ದಾರೆ. ಅದೊಂಥರ ಸೀಗಡಿ ಸ್ಮೆಲ್ಲು, ನಮ್ಗೆ ತಿಂದು ಅಭ್ಯಾಸ ಇಲ್ವಲ್ಲ, ಒಂಥರ ಅನಿಸುತ್ತೆ. ಬಟ್ ಇದು ಚೆನ್ನಾಗಿತ್ತು, ಇದು ನನಗೆ ಇಷ್ಟ ಆಯಿತು. ಆ್ಯಂಡ್ ಇದು ಚಿಕನ್ ಪಾಪ್ಕಾರ್ನು. ಆ ಚಿಕನ್ ಪಾಪ್ಕಾರ್ನ್ಗೂ ಕೂಡ ಅದು ಚಿಕನ್ದು ಫಿಶ್ದು ಏನೋ ಮಿಕ್ಸ್ ಮಾಡಿದ್ದಾರೆ. ಒಂಥರ ಸಿಗಡಿ ಥರ. ಇಂಡಿಯನ್ ಫುಡ್ ಏನಿಲ್ಲ ಇಲ್ಲಿ. ವೆಸ್ ನೋಡಿ. ಆ್ಯಂಡ್ ನಾವು ಉಳ್ಕೊಂಡಿರೋವಂಥ ರೂಮ್ನ ಒಂದು ದಿನದ ಬೆಲೆ ಜೋರ ಮಾತಾಡಬೇಕು. ಸುಮ್ಮನೆ ಗಾಯಿಸಿದಲ್ಲ, ಫ್ಯಾನ್ಸಿಗೋಸ್ಕರ ತಿನ್ಬೇಕಷ್ಟೇ. ನಮ್ಮ ಮನೆ ಊಟ ತಿಂದಂಗೆ ಅನ್ಸಲ್ಲ. ಆ್ಯಂಡ್ ನಾವು ಉಳ್ಕೊಂಡಿರುವಂಥ ರೂಮ್ನ ಬೆಲೆ ಎಷ್ಟು ಅಂತ ಅಂದರೆ, ಒಂದು ದಿನಕ್ಕೆ 18,000 ರೂಪಾಯಿ. ಅದರಲ್ಲಿ ನೈಟ್ ಊಟ, ಡಿನ್ನರ್ ಮತ್ತು ಮಾರ್ನಿಂಗ್ ಟೈಮ್ ಟಿಫನ್, ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಬಫೆ ಸಿಸ್ಟಮ್ ಇರುತ್ತೆ, ನಮ್ಗೆ ಏನು ಬೇಕು ಅದನ್ನು ಹಾಕೊಂಡು ತಿನ್ಬೋದು. ಬಟ್ ಇಂಡಿಯನ್ ಫುಡ್ ಇರಲ್ಲ. ಗೈಸ್ ಸೆಕೆಂಡ್ ರೌಂಡು ಫ್ರೂಟ್ಸು ಮತ್ತು ಇದು ಬ್ಲೂಬೆರಿನೋ ಅಥವಾ ಬ್ಲ್ಯಾಕ್ಬೆರಿನೋ ಇರಬೇಕು, ಮತ್ತು ಸ್ವಲ್ಪ ಡೆಸರ್ಟ್ಸು. ಮತ್ತು ಇದು ನೋಡಿ, ಇದು ಬಾಳೆಹಣ್ಣಲ್ಲಿ ಮಾಡಿರೋದಂತೆ. ಅದಕ್ಕೆ ಏನು ಬಿಚ್ಚಕ್ಕೆ ಇದಿಲ್ಲ ನೋಡಿ. ಬಾಳೆಹಣ್ಣು ಒಳಗಡೆ ಬಾಳೆಹಣ್ಣು ಸ್ಟಫಿಂಗ್ಸ್ ಇರುತ್ತಂತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ, ಬಟ್
ಏನು ಸ್ವೀಟು ಅಥವಾ ಏನೋ ಫೀಲ್ ಆಯ್ತಿಲ್ಲ. ಈ ಸ್ವೀಟ್ ಚಪಾತಿ ತಿನ್ನಂಗೈತೆ. ಬಾಳೆನಲ್ಲ ಅದು. ಬಾಳೆಹಣ್ಣೆ ನಾನು ಕೇಳ್ಬಿಟ್ಟು ಹಾಕೊಂಡೆ. ಒಳಗಡೆ ಬಾಳೆಹಣ್ಣು ಸ್ಟಫಿಂಗ್ಸ್. ನಾಟ್ ಬ್ಯಾಡ್. ಇದೆಲ್ಲ ಚೆನ್ನಾಗಿರುತ್ತೆ ಬಿಕಾಸ್ ಇದೆಲ್ಲ ಫ್ರೂಟ್ಸ್. ಆದ್ರೂ ರಸಂ ಗಮ್ 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 ಅಂತ ಇದೆ. ಅವಾಗ್ಲೇನೆ ಅಷ್ಟೊಂದು ಕಾಸ್ಟ್ಲಿ ಫುಡ್. ಅಲ್ಲ ಹಿಂದೆ ಆಕ್ಚುಲಿ ಏನೋ ಅಷ್ಟು ಓಕೆ ಅಂತ ಅನ್ನೋ ಇದ್ರೂ ಕೂಡ ಈಗ ಮೇಲ್ಗಡೆ ನಾವು ಹೋಗಿದ್ವಲ್ಲ ಇಷ್ಟೊಂದು ಕಾಸ್ಟ್ಲಿ ಫುಡ್ ಅದು. ಬಟ್ ನಮ್ಗೆ ಏನು ತಿನ್ಬೇಕು ಅಂತಾನು ಅನ್ಸ್ಲಿಲ್ಲ. ನಮ್ಮೂರ್ ಊಟನೇ ನಮ್ಗೆ ಊಟ. ನಿಜವಾಗ್ಲೂ ಸ್ಮೆಲ್ ಬರ್ತಿರುವಾಗ್ಲೇನೆ ಹೊಟ್ಟೆ ಹಸಿವು ಶುರು ಆಗುತ್ತಲ್ಲ. ಹೊಟ್ಟೆ ತುಂಬ್ದಂಗ ಆಗುತ್ತೆ ಸೀರಿಯಸ್ಲಿ ಆ ಸ್ಮೆಲ್ಗೆ. ಸೊ ಇವ್ರು ಸ್ವಲ್ಪ ಮೇಲ್ಗಡೆ ಏನೋ ತಿನ್ನಕ್ ಹೋಗ್ಲಿಲ್ಲ, ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇವರು ಇಂಡಿಯನ್ ಮೀಲ್ಸ್ ನ ಆರ್ಡರ್ ಮಾಡಿದ್ದಾರೆ. ಹಾಗೆ ನೋಡಿ ನಮ್ಮ ನೈಟ್ ವ್ಯೂ ಹೆಂಗ್ ಕಾಣಿಸುತ್ತೆ ಅಂತ ನಮ್ಮ ರೂಮ್ ಇಂದ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.